ಫ್ರೆಂಡ್ಸ್, ಇದು ಹರಣಿ ಮಂಜುನಾಥ್ ಅಂತ ಹೇಳಿ ನಿಮ್ಮ ಹರಣಿ ಮಂಜುನಾಥ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋ ಅಡುಗೆ ಯಾವುದು ಅಂತ ಅಂದರೆ ಮೆಂತ್ಯ ಬಾತ್. ಸೊ ಮೆಂತ್ಯ ಬಾತ್ಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈಗ ನಾನು ಮಿಕ್ಸಿ ಜಾರಿಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ, ಒಂದು ಮುಷ್ಟಿ ಆಗುವಷ್ಟು ಪುದೀನ, ಈಗ ಇಲ್ಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್, ಒಂದು ಶುಂಠಿ, ಒಂದು ಇಂಚಾಗುವಷ್ಟು ಶುಂಠಿ, ಒಂದು 8ರಿಂದ 9ವರೆಗೂ ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, 1/4 ಕಪ್ ಆಗೋಷ್ಟು ತೆಂಗಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಜಾಸ್ತಿ ಪ್ರಮಾಣದಲ್ಲಿ ಎತ್ಕೊಂಡಿದ್ದೀನಿ. ಈಗ ಈ ಎಲ್ಲ ಪದಾರ್ಥವನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದರ ಜೊತೆಯಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಸೋಂಪು, 2 ಚಕ್ಕೆ, 4 ಲವಂಗನ ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ತುಪ್ಪ ಕೂಡ ಇದ್ರ ಜೊತೆನಲ್ಲಿ ಆ್ಯಡ್ ಮಾಡ್ಕೋಬೋದು, ಆದರೆ ನನಗೆ ತುಪ್ಪ ಇಷ್ಟ ಇಲ್ಲ, ಹಂಗಾಗಿ ನಾನು ಆ್ಯಡ್ ಮಾಡ್ತಾ ಇಲ್ಲ. ಇದಕ್ಕೆ ನಾವು ಇವಾಗ ಎಲ್ಲ ಥರದ ಮಸಾಲ ಐಟಮ್ಸನ್ನು ಹಾಕ್ತಾಯಿದ್ದೀನಿ. ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಇದೆಲ್ಲನೂ ಸೀದೋಗುತ್ತೆ. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಈರುಳ್ಳಿ ಚೇಂಜ್ ಆಗ್ತಾ ಇದ್ದ ಹಾಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಅದು ಫ್ರೈ ಆಗಿದೆ. ಈಗ ನಾವು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ನಿಮ್ಮ ಹತ್ರ ಇಲ್ಲ ಅಂದರೆ ಒಣಗಿದ ಬಟಾಣಿ ಇದ್ದರೆ ಅದು ರಾತ್ರಿಯೇ ನೀವು ನೆನೆಸಿಟ್ಕೊಂಡು ಬೆಳಗ್ಗೆ ಯೂಸ್ ಮಾಡ್ಕೊಳ್ಳಿ. ಟೊಮೊಟೊ ನಿಮಗೆ ಬಾಯಿಗೆ ಸಿಗಬೇಕು ಅಂದರೆ ಟೊಮೊಟೊನ ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ
ನಾನು ಇದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿನಲ್ಲಿ ಇನ್ನೊಂದು ಚೂರು ಮಸಾಲೆಗಳು ಉಳಿದಿರುತ್ತೆ, ಹಂಗಾಗಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ತೇಲಬೇಕು, ಇದರಲ್ಲಿ ಎಣ್ಣೆ ತೇಲೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ನಿಮಗೆ ಬೇಕು ಅಂದರೆ ಆಮೇಲೆ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಎಣ್ಣೆ ಸ್ವಲ್ಪ ತೇಲ್ತಾ ಇದೆ. ಈಗ ಇದಕ್ಕೆ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದರಲ್ಲಿ 1 ಡಬಲ್ ನೀರನ್ನು ತಗೊಳ್ತಾ ಇದ್ದೀನಿ. ಈ ಪಾವ್ ಇದು ನಾವು ಹಾಫ್ ಪಾವ್ ಇದರಲ್ಲಿ ನಾನು 1.5 ಪಾವ್ ತೊಗೊಂಡಿದ್ದೀನಿ. ಸೊ ಹಂಗಾಗಿ ನಾನು ಇದಕ್ಕೆ ಅವಾಗೆ 1 ಹಾಕಿದೆ, ಈಗ 2, 3. ಯಾಕಂದರೆ ಮಸಾಲೆನಲ್ಲಿ ಕೂಡ ನಮಗೆ ಸ್ವಲ್ಪ ನೀರು ಅಂತ ಇರುತ್ತೆ, ಮಸಾಲೆ ಇರೋದ್ರಿಂದ ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಈಗ ಇದು ನಾವು ಕುದಿ ಬರಬೇಕು, ಹಾಗೆ ಅಕ್ಕಿಯನ್ನು ಹಾಕೋದಕ್ಕೆ ಹೋಗ್ಬೇಡಿ. ಅಕ್ಕಿನ ನಾನು ಮೊದಲೇ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು 15 ಮಿನಿಟ್ಸು. ಈಗ ಇದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಈಗ ಇದು ಕುದಿ ಬರ್ತಾಯಿದೆ, ನೀವು ನೋಡ್ತಾ ಇದ್ದೀರಾ. ಈಗ ನಾವು ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಈಗ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮುಚ್ಚಳನ ಹಾಕೋದಕ್ಕೆ ಹೋಗಬೇಡಿ, ಇದು ಒಂಚೂರು ಹಾಗೆ ಕುದಿ ಬರಬೇಕು. ಆಮೇಲೆ ಮುಚ್ಚಳ ಹಾಕೋದ್ರಿಂದ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಇಲ್ಲಾಂದರೆ ಮೇಲೆ ಎಲ್ಲ ಒಳಗಡೆ ಎಲ್ಲ ಮಸಾಲೆ ಹಿಡ್ದಿರಲ್ಲ. ಇದು ಕುದಿ ಬರ್ತಾಯಿದೆ. ಈಗ ಕುಕ್ಕರ್ ಮುಚ್ಚಳ ಹಾಕಿ ನಾನು 1 ವಿಸಿಲ್ನ ಕೂಗಿಸಿ, ಹಾಗೆ ವಿಸಿಲೆಲ್ಲ ಫುಲ್ಲು ಗಾಳಿ ಹೋಗೋವರೆಗೂ ನಾನು ಓಪನ್ ಮಾಡಲ್ಲ. ನಾನು ವಿಸಿಲ್ಗೆ ಇಟ್ಟಿದ್ದೀನಿ. 1 ವಿಸಿಲ್ ಬಂದಾದಮೇಲೆ ನಾನು ಗಾಳಿಗೆ ಹಾಗೆ ಬಿಡ್ತೀನಿ. ಸೊ ವಿಸಿಲೆಲ್ಲ ಹೋಗಿದ ಮೇಲೇ ನಾನು ಓಪನ್ ಮಾಡ್ತೀನಿ. ಇದು ಈಗ ಗಾಳಿ ಹೋಗಿದೆ, ಇದನ್ನು ಓಪನ್ ಮಾಡೋಣ. ನೋಡಿ ಈಗ ಇದು ಹೀಗೆ ಬಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈಗ ಇದನ್ನು ಕಮ್ಮಿಯಾಗಿ ತಿರ್ಗಿಸ್ಕೊಳ್ಳಿ, ತುಂಬ ಜಾಸ್ತಿ ತಿರ್ಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ನೋಡ್ಬೋದು ತಳ ಒಂದಿಷ್ಟು ಕೂಡ ಅಂಟಿಲ್ಲ. ತಳ ನೋಡ್ಬೋದು ಒಂಚೂರು ಕೂಡ ಅಂಟಿಲ್ಲ, ನೀವು ನೋಡ್ತಾ ಇದ್ದೀರಾ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಇಲ್ಲಾಂದರೆ ಮೊಸರು ಬಜ್ಜಿ, ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಬಾತ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಆದರೂ ಖಂಡಿತವಾಗ್ಲೂ ಮಾಡಿ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.